ನಮಸ್ಕಾರ. ಸೊ ಮಾರ್ಕ್ಸ್ ಕಾರ್ಡ್, ರಿಪೋರ್ಟ್ ಕಾರ್ಡ್ ಇದರ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದು ಮಂಜು ಭಾಷಿಣಿ ಅವರ ಬಗ್ಗೆ. ಸೊ ಮಂಜು ಭಾಷಿಣಿ ಅವರು ಹೊರಗಡೆ ಇದ್ದಂತಹ ಮಂಜು ಭಾಷಿಣಿಗೂ ಒಳಗಡೆ ಬಂದಂತಹ ಮಂಜು ಭಾಷಿಣಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲೋ ಒಂದು ಕಡೆ ಮನೆಯಲ್ಲಿ ಸೌಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಂತೂ ನಿಜ, ಬಟ್ ಇವರು ಎಲ್ಲೋ ಒಂದು ಕಡೆ ಜಂಟಿಯಿಂದನೋ ಅಥವಾ ಏನೋ ಒಂದು ರೀಸನಿಂದ ಕಳೆದೋದ್ರು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸ್ವಲ್ಪ ನಮ್ಮ ಅಶ್ವಿನಿ ಗೌಡರವರನ್ನು ಕಂಪೇರ್ ಮಾಡಿದಾಗ ಮೊದಲ 2-3 ವಾರಗಳಲ್ಲಿ ಮಂಜು ಭಾಷಿಣಿ ಅವರು ಹೈಲೈಟ್ ಆಗಿದ್ದರು. ಕಿಚನಲ್ಲಿ ಎಲ್ಲ ಇದ್ದು ಹೊರಗಡೆ ಎಲ್ಲ ಕಾಣಿಸ್ಕೊಳ್ತಾ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ಮತ್ತು ಜಾಹ್ನವಿ ಅವರ ಗೆಜ್ಜೆ ಸೌಂಡ್ನಿಂದ ಅವರು ಕ್ಲಿಕ್ ಆದರು, ಇವರು ಟುಸ್ ಆದರು. ಉಳಿದಂತೆ ಹೊರಗಡೆ ಇದ್ದಂತಹ ಮಂಜು ಭಾಷಿಣಿಗೂ ಒಳಗಡೆ ತುಂಬ ವ್ಯತ್ಯಾಸ ಆಯಿತು, ಅದಂತೂ 100%. ಮನೆಯಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ, ಕೆಲವೊಂದು 2-3 ವಾರಗಳಲ್ಲಿ ಎಲಿಮಿನೇಟ್ ಆದಂಥ ಸ್ಪರ್ಧಿಗಳನ್ನು ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಕಲರ್ಸ್ ಕನ್ನಡ ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಮಾಡಿದ್ದಂತೂ ಸತ್ಯ, ಒಪ್ಕೊಳ್ಬೇಕಾಗಿದ್ದೆ. ಯಾಕಂದರೆ ಕಂಪೇರ್ ಮಾಡಿದಾಗ ಅಶ್ವಿನಿ ಎಸ್ ಎನ್ ಅವರ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇವರ ನಮ್ಮ ಅಶ್ವಿನಿ ಗೌಡ ಮತ್ತು ಅವರ ಒಂದು ಜಗಳ ಆಗಿತ್ತು, ಉಗುರಿದ್ದು. ಅಲ್ಲಿ ಕೂಡ ಎಲ್ಲೋ ಸ್ಪಂದನ ಆಗಿರ್ಬೋದು, ಧನುಷ್ ಅವರಾಗಿರ್ಬೋದು, ತುಂಬ ಅಂದರೆ ತುಂಬ ಡೌನಲ್ಲಿದ್ದರು. ಅವರು ಹೊರಗಡೆ ಹೋಗುವಂಥ ಕಂಟೆಸ್ಟೆಂಟ್ಗಳಾಗಿದ್ದರೂ ಕೂಡ ನಮ್ಮ ಮಂಜು ಭಾಷಿಣಿ ಅವರು ಹೊರಗಡೆ ಬಂದಿದ್ದು ತುಂಬ ಬೇಜಾರಾಯಿತು. ಉಳಿದಂತೆ ಇವರಿಗೆ ನಾನು 10ರಲ್ಲಿ 5 ಮಾರ್ಕ್ ಕೊಡ್ತೇನೆ. ಯಾಕಂದರೆ ಇವರು ಇದ್ದಿದ್ದರೆ 100% ನನ್ನ ಲೆಕ್ಕದಲ್ಲಿ ಏನಾದರೂ ಒಂದು ಸೌಂಡ್ ಮಾಡ್ತಾ ಇದ್ದರು. ಮೇ ಬಿ ಅವರಿಗೆ ಕರ್ನಾಟಕದ ಜನ ಚಾನ್ಸ್ ಕೊಡಲಿಲ್ವೋ ಅಥವಾ ಕಲರ್ಸ್ ಕನ್ನಡ ಚಾನ್ಸ್ ಕೊಡಲಿಲ್ವೋ ಗೊತ್ತಿಲ್ಲ, ಬಟ್ ಇರಬೇಕಿತ್ತು. ಇವರು ಫಸ್ಟ್ ಬಂದಾಗ ನಾನು ಅಂದ್ಕೊಂಡಿದ್ದು ಇವರು ಶ್ರುತಿ ಆಗ್ತಾರೆ ಅಂತ. ಅಂದರೆ ಆ ಒಂದು ಕ್ಯಾರೆಕ್ಟರಿಗೂ ಅವರ ಒಂದು ಈ ಬಾಡಿ ಲ್ಯಾಂಗ್ವೇಜಿಗೂ ಆ ರೀತಿ ಇದ್ದಿದ್ರು. ಬಟ್ ಎಲ್ಲೋ ಒಂದು ಕಡೆ ಇವರ ಒಂದು ಲಕ್ ಫ್ಯಾಕ್ಟರ್ ಕೈ ಕೊಟ್ಟು, ಮತ್ತು ಹೆಲ್ತ್ ಕೂಡ ಇಶ್ಯೂಸ್ ಇತ್ತು. ಯಾಕಂದರೆ ಇವರು ಗೇಮ್ ಕೂಡ ಸರಿಯಾಗಿ ಆಡ್ತಾ ಇರಲಿಲ್ಲ ನಾನು ನೋಡಿದ ಹಾಗೆ. ಸೊ ಅಲ್ಲಿ ಒಂದು ಕಡೆ ಇವರು ಎಲ್ಲೋ ಒಂದು ಕಡೆ ಡೌನ್ ಆದರು ಅಂತ ಅನಿಸುತ್ತೆ. ಉಳಿದಂತೆ ಇವರು ಚೆನ್ನಾಗಿ ಆಡಿದರು. 5 ಮಾರ್ಕ್ ಅಂತೂ ಇವರಿಗೆ 100% ಕೊಡ್ಬೋದು. ನಿಮ್ಮ ಪ್ರಕಾರ ಎಷ್ಟು ಕೊಡ್ತೀರಾ? ಸೊ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.